ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಒಳಗೆ ಬಿಸ್ನೆಸ್ಗಳನ್ನ ಯಾವ ಥರ ಕ್ಯಾಟಗರೈಸ್ ಮಾಡಿರ್ತಾರೆ, ಯಾವ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಯಾವ ಬೇಸಿಸ್ ಮೇಲೆ ಕ್ಯಾಟಗರೈಸ್ ಮಾಡಿರ್ತಾರೆ ಅಂತಂದ್ರೆ ನಂಬರ್ ಆಫ್ ಎಂಪ್ಲಾಯೀಸ್ ಮತ್ತು ಅಮೌಂಟ್ ದಟ್ ಇಟ್ ವಿಲ್ ಅರ್ನ್ ಪರ್ ಇಯರ್. ಅದು ಅರ್ನಿಂಗ್ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟಿಗೆ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಅದ್ರ ಮೇಲೆ ಯಾವ ಥರ ಕ್ಯಾಟಗರೈಸ್ ಮಾಡಿರ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸ್ಮಾಲ್ ಮೀಡಿಯಮ್ ಸೈಜ್ಡ್ ಎಂಟರ್ಪ್ರೈಸಸ್ ಒಳಗೆ ಫಸ್ಟ್ ಯಾವ್ದು ಬರ್ತೈತೆ ಅಂತಂದ್ರೆ ಮೈಕ್ರೋ ಸೈಜ್ ಎಂಟರ್ಪ್ರೈಸ್ ಅಂತೇಳಿ ಬರ್ತೈತೆ. ಮೈಕ್ರೋ ಸೈಜ್ ಎಂಟರ್ಪ್ರೈಸಸ್ ಒಳಗೆ 1 to 9 ಅಥವಾ 10 ಮಟ್ಟ ಎಂಪ್ಲಾಯೀಸ್ ಏನರ ನಿಮ್ಮ ಬಿಸ್ನೆಸ್ ಅಥವಾ ನನ್ನ ಬಿಸ್ನೆಸ್ ಒಳಗೆ ಎಂಪ್ಲಾಯಿ ಕೆಲಸ ಮಾಡತ್ತಾರ ಅಂತಂದ್ರೆ ಅದಕ್ಕೆ ಮೈಕ್ರೋ ಸೈಜ್ಡ್ ಎಂಟರ್ಪ್ರೈಸಸ್ ಅಂತ ಕರೀತಾರೆ. ನೆಕ್ಸ್ಟ್ ಏನು ಬರ್ತೈತಪ್ಪ ಅಂತಂದ್ರೆ ಸ್ಮಾಲ್ ಸೈಜ್ ಎಂಟರ್ಪ್ರೈಸ್ ಒಳಗೆ 10 ರಿಂದ 50 ಮಟ್ಟ ಎಂಪ್ಲಾಯೀಸ್ ಏನರ ಬಿಸ್ನೆಸ್ ಒಳಗೆ ಏನಾರು ವರ್ಕ್ ಮಾಡತ್ತಾರಪ್ಪ ಅಂತಂದ್ರೆ ಅದಕ್ಕೆ ಸ್ಮಾಲ್ ಸೈಜ್ಡ್ ಬಿಸ್ನೆಸ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಇನ್ನೊಂದು ನೆಕ್ಸ್ಟ್ ಏನು ಬರ್ತೈತಿ ಮೀಡಿಯಮ್ ಸೈಜ್ ಎಂಟರ್ಪ್ರೈಸ್ ಅಂತೇಳಿ. ಅದಕ್ಕೆ 50 to 250 ಮಟ್ಟ ಏನು ಅಷ್ಟರೊಳಗೆ ಆಗಿರ್ಬೋದು, 100 ಇರ್ಬೋದು, 100-150 ಎಂಪ್ಲಾಯೀಸ್ ಇರ್ಬೋದು. ಅದಕ್ಕೆ ಮೀಡಿಯಮ್ ಸೈಜ್ಡ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಅಲ್ಲಿ ಮಟ್ಟ ಅದು 250 ಮೇಲೆ ಆದ್ರೆ ಏನಂತ ಕರೀತಾರೆ ಅಂದ್ರೆ ಲಾರ್ಜ್ ಸೈಜ್ಡ್ ಎಂಟರ್ಪ್ರೈಸ್ ಅಂತ ಕರೀತಾರೆ. ಈ ಥರ ನಿಮ್ಗೆ ಬಿಸ್ನೆಸ್ ರಿಲೇಟೆಡ್ ಕಾಂಟೆಂಟ್ ನಿಮ್ಗೆ ಲೈಕ್ ಆಗ್ತೈತೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ ಮತ್ತು ಶೇರ್